ಸನ್ಮಾನ್ಯ ಬೊಮ್ಮಾಯಿಯವರ ನೇತೃತ್ವದಲ್ಲಿ 2 ವರ್ಷ ಪೂರೈಸಿದಂಥ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೊಸಪೇಟೆಯಲ್ಲಿ ನಾಳೆ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯವರ ಸರ್ಕಾರ 2 ವರ್ಷ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಜನ ವಿರೋಧಿ, ರಾಷ್ಟ್ರ ವಿರೋಧಿ ಮತ್ತೆ ಭ್ರಷ್ಟಾಚಾರದಲ್ಲಿ ಕೂಡಿದಂಥ ಜನನ ಮರಣ ಹಿಡಿದು ಸಾಯುವಾಗೆ ಪ್ರಮಾಣ ಪತ್ರದಲ್ಲೂ ಕೂಡ ಬೆಲೆ ಏರಿಕೆ, ಭ್ರಷ್ಟಾಚಾರ ಮತ್ತೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು, ಕೋಮುಗಲಭೆ, ಜಾತಿ ಮಧ್ಯೆ ಜಗಳ ಹಚ್ಚೋದಾಗ್ಲಿ, ಈ ತರ ಎಲ್ಲ ಮಾಡಿ ಯಾವೊಂದು ರಾಜ್ಯದ ಜನರಿಗೆ ಖುಷಿ ಪಡಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಗೊತ್ತಾಗ್ತಾ ಇಲ್ಲ. ಇದು ನಾವು ಕೇಳ್ತಾ ಇಲ್ಲ, ಇದು ರಾಜ್ಯದ ಜನತೆ ಕೇಳ್ತಾ ಇದೆ ರಾಜ್ಯ ಸರ್ಕಾರಕ್ಕೆ. ಯಾವುದೇ ಒಂದು ಸಮಾವೇಶ ಮಾಡಿದ್ರು ಸುಮ್ಮನೆ ಕಾಲಹರಣ ಮಾಡಿ ಜನರಿಗೆ ಸರ್ಕಾರದಲ್ಲಿ ಮತ್ತೆಷ್ಟು ಮೊದಲೇ ರಾಜ್ಯ ಸರ್ಕಾರದ ಫೈನಾನ್ಷಿಯಲ್ ಕಂಡೀಷನ್ ಹದಗೆಟ್ಟಿದೆ, ಅದರಲ್ಲಿ ಮತ್ತಿಷ್ಟು ಜನರ ಮೇಲೆ ಹೊರೆ ಹಾಕಬೇಕು. ಈ ಸಾಧಾರಣ ಸಮಾವೇಶ ಆದ್ಮೇಲೆ ಮತ್ತಿಷ್ಟು ಬೆಲೆ ಏರಿಕೆ ಮಾಡಿ ಜನರ ಹತ್ರ ಟ್ಯಾಕ್ಸ್ ವಸೂಲಿ ಮಾಡಬೇಕು. ಈ ಒಂದು ಸರ್ಕಾರ ಈ ಚಾಳಿಯಿಂದ ಬಿದ್ದಿದೆ. ಉದಾಹರಣೆಗಾಗಿ ಇಡೀ ರಾಜ್ಯ ಸರ್ಕಾರ ಕನ್ನಡಿಗರ ಬದುಕಿಗೆ ಒಂದು ಶಾಪ ಒಂದು ಮಾರ್ಪಾಡ್ಪಟ್ಟಿದೆ. ನೋಡ್ಬೋದು ಸಾಕಷ್ಟು ಬೆಲೆ ಏರಿಕೆಗಳು. ಉದಾಹರಣೆಗಾಗಿ 2 ವರ್ಷ ಬಂದ್ಮೇಲೆ ಯಾವ್ದು 5 ರೂಪಾಯಿ ಜನನ ಮರಣ ಪತ್ರ ಇತ್ತು, 50 ರೂಪಾಯಿ ಆಗಿದೆ. ಯಾವ ಕೊಳವೆ ಬಾವಿ ರೈತರು 24,000ಗೆ ಟ್ರಾನ್ಸ್ಫಾರ್ಮರ್ ಸಿಕ್ತಿತ್ತು ನಮ್ಮ ಸರ್ಕಾರ ಇದ್ದಾಗ, ಇವಾಗ 2,50,000 ರೂಪಾಯಿಗೆ ಏರಿಸಿದ್ದಾರೆ. ಒಂದು 100,000 ರೂಪಾಯಿದ ಮುದ್ರಾಂಕ ಶುಲ್ಕವನ್ನು 5,000ಗೆ ಏರಿಸಿದ್ದಾರೆ. ಮತ್ತೆ ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 2.89 ಪೈಸೆ ಏರಿಸಿದ್ದಾರೆ. ಪೆಟ್ರೋಲ್ ದರ 3 ರೂಪಾಯಿ ಮತ್ತು ಡೀಸೆಲ್ ದರ 5 ರೂಪಾಯಿ 50 ಪೈಸೆ ಬೆಲೆ ಈ ರಾಜ್ಯ ಸರ್ಕಾರಕ್ಕೆ ಒಂದು ಅವ್ರು ಏರಿಸಿದಂಥ ಉದಾಹರಣೆ. ಹಾಲಿನ ದರ 3 ರೂಪಾಯಿ, ಒಂದು ಕುಟುಂಬಕ್ಕೆ 9 ರೂಪಾಯಿ ಪ್ರತಿ ತಿಂಗಳು ಅವ್ರಿಗೆ ಹೊರೆ ಆಗುತ್ತೆ. ಮತ್ತು ಮದ್ಯದ ದರ 40% ಏರಿಸಿದ್ದಾರೆ. ಬಸ್ ಪ್ರಯಾಣ 15%. ಆಸ್ಪತ್ರೆಗಳ ಶುಲ್ಕ ರಿಜಿಸ್ಟ್ರೇಷನ್ ಫೀ ಇರ್ತಲ್ಲ 50%ಲಿಂದ 100% ಹೆಚ್ಚು ಮಾಡಿದ್ದಾರೆ. ಆಸ್ತಿ ನೋಂದಣಿ ಪತ್ರ, ಯಾರಾದರೂ ಈಗ ಆಸ್ತಿ ನೋಂದಣಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಅಲ್ಲಿಂದಲೇ ಹೊರಗಡೆನೆ ಹಾತ್ ಬದಲಾಗ್ತಾ ಇದೆ. ಯಾಕಂದ್ರೆ 30% ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಈ ಸರ್ಕಾರ ಗ್ಯಾರಂಟಿಗಳ ಹಣವನ್ನು ದೃಢೀಕರಣಲಿಕ್ಕೆ ಈ ತರ ವ್ಯವಸ್ಥೆ ಈ ರಾಜ್ಯ ಸರ್ಕಾರ ಮಾಡಿದೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಅದೇ ತರ ಭ್ರಷ್ಟಾಚಾರದಲ್ಲಿ ರಾಜ್ಯ ಸರ್ಕಾರ ಯಾಗ ಬೊಮ್ಮಾಯಿಯವರು CM ಇದ್ರು ಅವಾಗ ಇಡೀ ರಾಜ್ಯ ತುಂಬ ಬೊಬ್ಬೆ ಹೊಡೆದ್ರು. 40% ಸರ್ಕಾರ 40% ಸರ್ಕಾರ ಅಂತ ಈಗಿದ್ದಂಥ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಯವರು ಸ್ವತಃ ಹೋಗಿ ಸ್ಟಿಕ್ಕರ್ ಅನ್ನು ಅಂಟಿಸಿದ್ದ ಉದಾಹರಣೆ ನಾವು ನೋಡಿದೀವಿ. ಮಾಧ್ಯಮದಲ್ಲೂ ಕೂಡ ತಾವು ಪ್ರಕಟಣೆ ಮಾಡಿದ್ರಿ. ಯಾರು ಅಪಾದನೆ ಮಾಡಿದ್ರು, ಕೆಂಪಣ್ಣವರು ಗುತ್ತಿಗೆದಾರ ಸಂಘದ ಅಧ್ಯಕ್ಷರು, ಅವರೇ ಇಲ್ಲ ತಪ್ಪಾಗಿದೆ ಕರೆಕ್ಟ್ ಈಗ 60% ಸರ್ಕಾರ ಅಂತ ಅವರೇ ಸ್ವತಃ ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಈ ನಮ್ಮ ರಾಜ್ಯ ಸರ್ಕಾರ ಏನಾಗಿದೆ ಅಂದ್ರೆ ATM ಆಗಿದೆ ಹೈಕಮಾಂಡಿಗೆ. ಕಾಂಗ್ರೆಸ್ನ ಹೈಕಮಾಂಡಿಗೆ ATM ಆಗಿ ಮಾರ್ಪಾಡಾಗಿದೆ. ಯಾಕೆ ಇಲ್ಲಿ ಹಣ ತಗೊಂಡು ಕೇಂದ್ರದ ನಾಯಕರಿಗೆ ಖುಷಿ ಪಡುವಂತ ಕೆಲಸ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಅವ್ರ ಸಹೋದ್ಯೋಗಿಗಳು ಮಾಡ್ತಾರಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಮತ್ತೆ ಭ್ರಷ್ಟಾಚಾರದ ಸ್ವತಃ ಮುಖ್ಯಮಂತ್ರಿಯರ ಕುಟುಂಬ ಭಾಗಿಯಾಗಿತ್ತು. ಏನು ಮೂಡಾ ಪ್ರಕರಣದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ರಾಜ್ಯದ ತಂಡದ ನೇತೃತ್ವದಲ್ಲಿ ಏನು ಮೂಡಾ ಪ್ರಕರಣದಲ್ಲಿ ಬೆಂಗಳೂರಿನಿಂದ ನಾವು ಪಾದಯಾತ್ರೆ ಮಾಡಿದೀವಿ. ಅದಾದ್ಮೇಲೆ ಎನ್ಕ್ವೈರಿಯಾಗಿ ಸ್ವತಃ ತಮ್ಮ ಸೈಟ್ಗಳು ವಾಪಸ್ ಕೊಟ್ಟಂತ ಉದಾಹರಣೆ ಅವರು ಕಟ್ಕಟೆಯಲ್ಲಿ ನಿಲ್ಲುವ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗೆ ಬಂದಿತ್ತು. ತಾವೆಲ್ಲ ರಾಜ್ಯ ಜನತೆ ನೋಡಿದೆ. ಅದೇ ತರ ಭ್ರಷ್ಟಾಚಾರದಲ್ಲಿ ಕಿಂಗ್ ಪಿನ್ಗಳಾದ 187 ಕೋಟಿ ಯಾವ ವಾಲ್ಮೀಕಿ ನಿಗಮ ಸಣ್ಣ STಯಲ್ಲಿ ನಮ್ಮ ರಾಜ್ಯದಲ್ಲಿ ಕುರುಬ ಕಬಲಿಗ ಜನಾಂಗದವರು ಈ ವಾಲ್ಮೀಕಿ ಹೆಗಣದಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಬರ್ತಾರೆ ಬಾಂಧವರು. ಅವ್ರಿಗೆ ಕೊಡುವಂತ ಸ್ಕೀಮ್ ಗಂಗಾ ಕಲ್ಯಾಣ ಆಗಲಿ, ನೇರ ಸಾಲ ಆಗಲಿ, ಟ್ಯಾಕ್ಸಿ ಖರೀದಿ ಆಗಲಿ, ಜಮೀನ್ ಖರೀದಿ ಆಗಲಿ, ಅವ್ರಿಗೆ ಕೊಡುವಂತ ನಿಗಮ ಅದರ ದುಡ್ಡನ್ನು ಮೋಜ್ ಮಸ್ತಿಗಾಗಿ ಈಗ
ಆಗಿನ ಸಂಬಂಧಪಟ್ಟ ಸಚಿವರು ನಾಗೇಂದ್ರ ಅವರು ಸ್ವತಃ ರಿಸೈನ್ ಕೊಡುವಂಥ ಪರಿಸ್ಥಿತಿ ನಾವು ವಿಧಾನಸಭೆಯಲ್ಲಿ ಎತ್ತಿದಗೋಸ್ಕರ ಅವ್ರು ರಿಸೈನ್ ಕೊಡೋ ಪರಿಸ್ಥಿತಿ. ಅದ್ರ ಮುಖ್ಯಮಂತ್ರಿನೇ ಸ್ವತಃ ನಾವು ಒಳಗಡೆ ನಾವು ಸಿದ್ದು ಪಟ್ಲ್ ಇದ್ದೆವು, ಸ್ವತಃ ಮುಖ್ಯಮಂತ್ರಿ ಒಪ್ಕೊಂಡ್ರು 187 ಕೋಟಿ ಇಲ್ಲ 87 ಕೋಟಿ ಹಗರಣ ಆಗಿದೆ ಅಂತ ಸ್ವತಃ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದಂತ ಮಾತಿದೆ. ಅದೇ ತರ ಸ್ಮಾರ್ಟ್ ಮೀಟರ್ ಹೆಸರಿನಲ್ಲಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿ ಈಗ ತಾನೇ ಅವರು ಒಂದು ಅಭಿಯಾನ ಮಾಡ್ತಾ ಇದ್ದಾರೆ, ಸಿಗ್ನೇಚರ್ ಅಭಿಯಾನ. ಅದರ ವಿರುದ್ಧ ಒಂದು 15,568 ಕೋಟಿ ಹಗರಣ ಆಗಿದ ಶಂಕೆ ಸ್ಮಾರ್ಟ್ ಮೀಟರ್, ಇದರಲ್ಲಿ ಸಚಿವ ಜಾರ್ಜ್ ಕೂಡ ಭಾಗಿಯಾಗಿದ್ದಾರೆ ಅಂತ ಒಂದು ಶಂಕೆ ಇದೆ. ಅದ್ರ ಪ್ರಕಾರ ಕೂಡ ಅವ್ರು ಮಾಡ್ತಾ ಇದ್ದಾರೆ. ಸ್ವತಃ ಈ ತರ ಇವನ್ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಟ್ರಸ್ಟಿಗೆ 5 ಎಕರೆ ತೊಗೊಂಡ್ರು. ನಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೋರಾಟ ಮಾಡಿದ್ಮೇಲೆ ಸ್ವತಃ 5 ಎಕರೆ ಕೂಡ ಅವರು ಕೂಡ ವಾಪಸ್ ಕೊಡುವಂತ ಪರಿಸ್ಥಿತಿ, KIDBL ಕೊಡುವಂತ ಪರಿಸ್ಥಿತಿ ಬಂತು. ಮತ್ತೆ ಸ್ವತಃ ಲೇಬರ್ ಕಿಟ್ ಅಲ್ಲಿ ಆಗಂತ ಹಗರಣ ಸ್ವತಃ 75 ಕೋಟಿ ನೇರವಾಗಿ ಭಾರಿ ಹಗರಣ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಇವರ ಹೊಣೆ ಇದೆ ಅಂತ ಕೂಡ ರಾಜ್ಯದ ಜನತೆಗೆ ಗೊತ್ತಾಗಿದೆ. ಮತ್ತೆ ಗಂಭೀರ ಪ್ರಕರಣದ ಮುಕ್ತ ಏನು ಎನ್ಕ್ವೈರಿ ಮಾಡ್ತಾ ಇದ್ದಿರು, ಇದು ಎನ್ಕ್ವೈರಿ ಕೂಡ ರಾಜ್ಯ ಸರ್ಕಾರ ಕೈ ಬಿಟ್ಟಿದೆ. ತಾವು ಕೂಡ ಮಾಧ್ಯಮದಲ್ಲಿ ಕೂಡ ಪ್ರಕಟ ಮಾಡಿದಿರಿ. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹೆಸರು ಹೇಳಿ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಬಂತು, 2 ವರ್ಷದಲ್ಲಿ ಆ ಸಮಾಜನ್ನ ಮರ್ತೋಗಿದೆ ಅಂತ ನಾವೆಲ್ಲ ಈಗ ರಾಜ್ಯ ಜನತೆ ಕೂಡ ಅಂತ ಇದೆ. ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹಣ ಮೀಸಲಿತ್ತು ಅದೆಲ್ಲ 24,000 ಕೋಟಿ, ಇವಾಗ 50,000 ಕೋಟಿ ಮೇಲ್ಪಟ್ಟಿ ಹಣ ಮೀಸಲಿಟ್ಟಿರಿ ಅಂತ ಹೇಳ್ತಾರೆ. ಅದು ಕೂಡ ಟೋಟಲಿ ಎಲ್ಲಾ ನಿಗಮಗಳದ ಏನ ಸಮಾಜಕ್ಕೆ ಸೇರಿದಂತ ಹಣನ ಅದು ಗ್ಯಾರಂಟಿ ಕ್ರೋಢೀಕರಣ ಮಾಡಿ ಗ್ಯಾರಂಟಿ ಯೋಜನೆಗೆ ಮಾಡ್ತಾ ಇದ್ದಾರೆ. ಆ ಸಮಾಜಕ್ಕೆ ಮೋಸ ಮಾಡಿದಾರಂತ ರಾಜ್ಯ ಜನತೆ ಕೂಡ ಹೇಳ್ತೀವಿ, ನಾವು ಕೂಡ ಆಪಾದನೆ ಮಾಡ್ತಾ ಇದ್ದೇವೆ. ಖಾಲಿ ತುಷ್ಟೀಕರಣ ನೀತಿ, ಒಂದೇ ಸಮಾಜಕ್ಕೆ ಒಲವು ತೋರಿಸ್ಬೇಕು, ಒಂದೇ ಸಮಾಜಕ್ಕೆ ಮುಸ್ಲಿಂ ಬಾಂಧವರಿಗೆ ಹೆಚ್ಚಿನ ಅವಶ್ಯಕತೆ ಕೊಡೋದು, ಅವರಿಗೆ ಅನುಕೂಲ ಮಾಡಿಕೊಡೋದು, ಈ ಪರಿಸ್ಥಿತಿ ರಾಜ್ಯದ ಮುಖ್ಯಮಂತ್ರಿಗಳು ಸಹೋದ್ಯೋಗಿಗಳು ಮಾಡ್ತಾ ಇದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛಪಡ್ತೀನಿ. ಯಾಕಂದ್ರೆ ಯಾವ ವಿಧಾನಸಭಾ ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಏನು ಈ ರಾಜ್ಯಸಭಾ ಸದಸ್ಯರಾಗಿದ್ದಾರೆ, ಅವ್ರ ಆಯ್ಕೆ ಆದ ತಕ್ಷಣ ಅಂಥವ್ರನ್ನ ಇವರು ಕೇಂದ್ರದ ಏನು ಸತ್ಯಶೋಧನೆ ಕಮಿಟಿ ಕಳಿಸ್ತಾರೆ ಅಂಥದ್ರಲ್ಲಿ ಇವ್ರ ಹೆಸರು ಕೊಡ್ತಾರೆ ನಮ್ಮ ರಾಷ್ಟ್ರಲಿಂದ. ಇದೇ ಅಂತಾನೆ ಜನ ಮಾತಾಡ್ತಾ ಇದ್ದಾರೆ. ಅವರನ್ನು ಕೂಡ ಇನ್ನ ರಾಷ್ಟ್ರ ವಿರೋಧಿಗೆ ಬೆಂಬಲ ನೀಡುತ್ತಿದ್ದು ಕಾಣ್ ಬರ್ತದೆ. ಹಾಗೆ ಅದೇ ತರ ಕೇವಲ ಸಾಕಷ್ಟು ಗುತ್ತಿಗೆ ಕಾಮಗಾರದಲ್ಲಿ ಎಲ್ಲ ಸಾಮಾನ್ಯ ಜನರಿಗೆ ಅನ್ಯಾಯ ಆಗ್ತಾ ಇದೆ. SC/ST ಜನರಿಗೆ ಅದನ್ನ 4% ನಮ್ಮ ಮುಸ್ಲಿಂ ಬಾಂಧವರಿಗೆ ಕೊಟ್ಟಿದೆ. ಅದಕ್ಕೆ ನಾವೆಲ್ಲರೂ ಹೋರಾಟ ಮಾಡಿದಕ್ಕೆ ನಮ್ಮ 15 ಜನರನ್ನ ಸಂವಿಧಾನ ಬಾವಿರಾಗಿ ನಮ್ಮನ್ನ 6 ತಿಂಗಳು 18 ಶಾಸಕರಿಗೆ ಹೊರಗಿಕ್ಕ ಪ್ರಯತ್ನ ಮಾಡಿದರು. ಹದಗೆಟ್ಟ ಕಾನೂನು ವ್ಯವಸ್ಥೆ, ಕಾಂಗ್ರೆಸ್ ಆಡಳಿತದಲ್ಲಿ ಬಹಳಷ್ಟು ಗೃಹ ಸಚಿವರಿಗೆ ಏನಾದರೂ ಕೇಳಿದ್ರೆ ಅವ್ರ ನನಗೇನು ಮಾಹಿತಿ ಇಲ್ಲ, ದೊಡ್ಡ ನಗರದಲ್ಲಿ ಅವಾಗ ಸಾಮಾನ್ಯ ಘಟನೆಗಳಾಗ್ತಾ ಇರ್ತವೆ ಅಂತ ಉಡಾಫಿಯಾಗಿ ನಮ್ಮ ಗೃಹ ಮಂತ್ರಿ ಪರಮೇಶ್ವರವರು ಅವಾಗ ಹೇಳ್ತಾ ಇದ್ದಾರೆ ಅಂತ ನೋಡ್ತಾ ಇದ್ರಿ. ಹಿಂದೂ ಕಾರ್ಯಕರ್ತರ ಹತ್ಯೆ ನಿರಂತರವಾಗಿ ನಡೀತಾ ಇದೆ. ನಿರಂತರವಾಗಿ ಜೈನ್ ಮುನಿ ಹತ್ಯೆ ಆಗಲಿ, ನೇಹಾ ಹಿರೇಮಠ್ ಅವರ ಹತ್ಯೆ ಆಗಲಿ, ಮೊನ್ನೆ ಶೆಟ್ಟಿಯವರ ಹತ್ಯೆ ಆಗಲಿ, ಮತ್ತೆ ಲವ್ ಜಿಹಾದ್ಗಳು ಸಾಕಷ್ಟು ಜಾಸ್ತಿ ಆಗಿದೆ ಇತ್ತೀಚಿನದಲ್ಲಿ. ಡ್ರಗ್ ಮಾಫಿಯಾ, PFI ಸಂಘಟನೆ ಇದೆ, ಅದಕ್ಕೆ ಸಾಕಷ್ಟು ಸಂಘ ಚಟುವಟಿಕೆ ಮತ್ತೆ ಶುರು ಆಗಿದೆ. ನಮ್ಮ ರಾಜ್ಯದಲ್ಲಿ ನೇರವಾಗಿ ಹೇಳ್ಬೇಕಾದ್ರೆ ಸ್ಲೀಪರ್ ಸೆಲ್ ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರ ಬಂದ ಮೇಲೆ ಅಂತ ನಾವು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೇವೆ. ಏನು ಸರ್ಕಾರ ಓಲೈಕೆ ನೀತಿಯಿಂದ ಬ್ರದರ್ಸ್ಗಳ ಅಪರಾಧಿಗಳಿಗೆ ಫ್ರೀ ಪಾಸ್ ಸಿಕ್ಕಿದೆ. ಯಾವ DK ಶಿವಕುಮಾರ್ ಅವರು ಹೇಳ್ತಾರೆ ಬ್ರದರ್ಸ್ ಅಂತ, ಅವರಿಗೊಂದು ಫ್ರೀ ಪಾಸ್ ಕೊಟ್ಟಂಗ ಈ ಸರ್ಕಾರ ಮಾಡಿದೆ ಅಂತ ನಾನು ಹೇಳಕ್ ಇಚ್ಛಪಡ್ತೀನಿ. ಯಾಕಂದ್ರೆ ಸಾಕಷ್ಟು ಕಾಂಗ್ರೆಸ್ ಸರ್ಕಾರ ದಿವಾಳಿ ಹಂತದಲ್ಲಿದೆ, ಸಾಕಷ್ಟು ಲೋನ್ ತಗೊಂಡಿದ್ದಾರೆ. ಈ ಹಣ ದೃಢೀಕರಣ ಮಾಡಲಿಕ್ಕೆ ಯಾವುದೇ ಹೊಸ ಕಾಮಗಾರಿಗಳು ಸ್ಟಾರ್ಟ್ ಆಗ್ತಾ ಇಲ್ಲ. ಹೊಸ ಕಾಮಗಾರಿ ಸ್ಟಾರ್ಟ್ ಆದ್ರೂ ಕೂಡ ಕೆಲಸ ಆಗ್ತಾ ಇಲ್ಲ. ಮತ್ತೆ ನಮ್ಮ ಸರ್ಕಾರ ಇದ್ದಾಗೇನು ಕಿಸಾನ್ ಸಮ್ಮಾನ್ ನಿಧಿಗೆ ಆಗಿನಂತ BSY ಸಾಹೇಬರು ಮತ್ತೆ ಬೊಮ್ಮಾಯಿ ಸಾಹೇಬರು 4,000 ಕೋಟಿ ಮೀಸಲಿಟ್ಟರು. ಈ ಸರ್ಕಾರ ಬಂದ್ಮೇಲೆ ಅದನ್ನ ತೆಗೆದು ಕಿಸಾನ್ ಸಮ್ಮಾನ ಏನ್ರ ಕೇಂದ್ರದಿಂದ 6,000 ಬರ್ತದೆ, ಇದು 4,000 ಕೂಡ ಬಂದ್ ಮಾಡಿದ್ದಾರೆ. ಆಡಳಿತದ ಮೊದಲ 10 ತಿಂಗಳಲ್ಲಿ ಈ ಸರ್ಕಾರ ಬಂದ್ಮೇಲೆ
672 ರೈತರ ಆತ್ಮಹತ್ಯೆ ಆಗಿದೆ. 672 ನೀರಾವರಿ ಯೋಜನೆಗಳು ನಮ್ಮ ಜಿಲ್ಲೆಗೆ ಹೇಳ್ಕೊಳಂಗೆ ಯಾವ ಕ್ಷೇತ್ರಕ್ಕೂ ಕೂಡ ಬರಲಿಲ್ಲ. ಇದರ ಅನ್ಯಾಯ ಆಗಿದೆ ನಮ್ಮ ಬೀದರ್ ಜಿಲ್ಲೆಯ. ಮತ್ತೆ ಕಾರಂಜ ಯೋಜನೆ ಕಮಿಟಿ ಕೂಡ ಮೊನ್ನೆ ರಚನೆ ಆಗಿದೆ ಅಂತ ಹೇಳ್ತಾರೆ. ಅದು ಕೂಡ ನ್ಯಾಯ ಕೊಡುವಂತ ವೇಗವಾಗಿ ಆ ಕಮಿಟಿ ವರದಿ ಕೊಟ್ಟು ಕಾರ್ಯದಲ್ಲಿ ನಿರಾಶ್ರಿತಿದ್ದಾರೆ. ಸಾಕಷ್ಟು 1974ರಲ್ಲಿ ಹೋರಾಡ್ತಾ ಇದ್ದಾರೆ ಅಕ್ವಿಷನ್ ಆದ್ಮೇಲೆ ಅವ್ರಿಗೆ ನ್ಯಾಯ ಕೊಡುವಂತ ಪ್ರಯತ್ನ ಈ ಸರ್ಕಾರ ಅತಿ ಬೇಗವಾಗಿ ಮಾಡಬೇಕು, ಮಾಡಿಲ್ಲ ಅಂತ ಅದು ಕೂಡ ನಾನು ಹೇಳ್ತೀನಿ. ರಾಜ್ಯದ ಆರೋಗ್ಯ ವ್ಯವಸ್ಥೆಯಲ್ಲಿ ಹದಗೆಟ್ಟಿದೆ. ಯಾಕಂದ್ರೆ ಕಾನೂನು ರಾಜ್ಯದಲ್ಲಿ ತಾವು ನೋಡ್ಬೋದು, ಯಾದಗಿರಿದಲ್ಲಾಗಲಿ, ರಾಯಚೂರಾಗ್ಲಿ, ಸಿನ್ನೂರು, ಕೊಪ್ಪಳ, ನಾನು ಕೂಡ ಸತ್ಯ ಶೋಧನೆ ಸಮಿತಿಯಲ್ಲಿ ಇದ್ದೆ. ಬಾಣಂತಿಯರ ಸಾವರು ನೂರಾರು ಸಂಖ್ಯೆಯಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಜಾಸ್ತಿ ಆಗಿದೆ. ಅದರ ಬಗ್ಗೆ ಹೇಳ್ತೀನಿ, ಅದರ ಬಗ್ಗೆ ಚಕಾರ ಎತ್ತಾ ಇಲ್ಲ ಹೆಲ್ತ್ ಮಿನಿಸ್ಟರ್ ಅವರು. ಬಾಣಂತಿಯರ ಜೀವ ಉಳಿಸೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಕ್ ಇಚ್ಛಪಡ್ತೀನಿ. ಸುಮಾರು 2600 ವೈದ್ಯರು ಹುದ್ದೆ ಖಾಲಿ ಇದೆ. ನಂಬಲ್ಲೇ ಇಲ್ಲಿ ನಾವು ಉಸ್ತುವಾರಿ ಸಚಿವರು ನಾವೆಲ್ಲ ಹೋಗಿ ಕಳೆದ ಒಂದು 8 ತಿಂಗಳ ಕೆಳಗಡೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಬನ್ನಳ್ಳಿಯಲ್ಲಿ ಉದ್ಘಾಟನೆ ಮಾಡಿದೆವು. ಅದು ಇನ್ನೂ ತನ ಸ್ಟಾಫ್ ಪ್ಯಾಟರ್ನ್ ಸೆಲೆಕ್ಷನ್ ಆಗಿಲ್ಲ, ಯಾವ ಎಕ್ವಿಪ್ಮೆಂಟ್ಸ್ ಬಂದಿಲ್ಲ. ಇದು ಜಿಲ್ಲೆಯಲ್ಲಿ ಆಡಳಿತ ನಡೀತಾ ಇದೆ. ಮಾಧ್ಯಮ ಮಿತ್ರರಿಗೆ ಹೇಳಕ್ ಇಚ್ಛಪಡ್ತೀನಿ. ಮತ್ತು ಅದೇ ತರ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ನಾನು ಮಾತಾಡಲ್ಲ, ಸಾಕಷ್ಟು ನಮ್ಮ ರಾಜ್ಯದ ನಾಯಕರು ಮಾತಾಡ್ತಾರೆ. ನಮ್ಮ ಬೀದರ್ಗೆ ಬ್ರ್ಯಾಂಡ್ ಬೀದರ್ ಮಾಡ್ತಾರಂತ ಬಹಳಷ್ಟು ಅಪೇಕ್ಷೆ ಇತ್ತು. ಯಾಕ ಜಿಲ್ಲೆ ನಮ್ಮ ಬೀದರ್ನ ಶಾಸಕ ರಹೀಮ್ ಖಾನ್ ಅವರು 4 ಸಲ ಗೆದ್ದಿದ್ದಾರೆ. ಈಗ ಸಂಬಂಧಪಟ್ಟ ನಗರಸಭೆ ಅವ್ರ ಮಂತ್ರಿ ಕೂಡ ಇದ್ದಾರೆ. ಜಿಲ್ಲೆ ಉಸ್ತುವಾರಿ ಸಚಿವರು ಕೂಡ ತಿಂಗಳಲ್ಲಿ 10-15 ದಿವಸ ಬೀದರ್ದಲ್ಲೇ ಕೂತು ಬಂದು ಇಲ್ಲಿಂದ ಬೆಂಗಳೂರಿಗೆ ಹೋಗ್ತಾರೆ. ಬೀದರ್ಗೆ ಬ್ರ್ಯಾಂಡ್ ಬೀದರ್ ಮಾಡ್ತಾರೆ ಅಂತ ಬಹಳ ಜನರ ನಿರೀಕ್ಷೆ ಇತ್ತು. ಜಿಲ್ಲೆಯಲ್ಲಿ 2 ಸಚಿವರು ರಾಜ್ಯದ ಸರ್ಕಾರ ಮಾಡಿದೆ ಅಂತ ಬಹಳಷ್ಟು ಅಪೇಕ್ಷೆ ಇತ್ತು ಬೀದರ್ದಲ್ಲಿ. ಅದು ಹುಸಿಯಾಗಿದೆ. ನೀವು ನೋಡ್ಬೋದು ಬೀದರ್ದಲ್ಲಿ ಎಲ್ಲಿ ನೋಡಿದ್ರು ಕೊಳಚೆ ನೀರು, ಎಲ್ಲಿ ನೋಡಿದ್ರ ವಾಸನೆ, ಎಲ್ಲಿ ನೋಡಿದ್ರು ಹದಗೆಟ್ಟ ರಸ್ತೆ, ಮತ್ತೆ ಎಲ್ಲಿ ನೋಡಿದ್ರಲ್ಲಿ ದುರ್ವಾಸನೆ. ಬೀದರ್ ನಗರದಲ್ಲಿ ಎಲ್ಲ ಹೋದ್ರು, ಯಾವ ರಸ್ತೆ ಹೋದ್ರು ಕೂಡ ಬಹಳಷ್ಟು ಗಲೀಜು ನೋಡೋ ಪರಿಸ್ಥಿತಿ. ರಾಜ್ಯ ಯಾವ್ದು ಹೊಸ ಗಾರ್ಡನ್ ಆಗಿಲ್ಲ 2 ವರ್ಷದಲ್ಲಿ ಬೀದರ್ದಲ್ಲಿ. ಯಾವುದೇ ಒಂದು ಹೊಸ ಉದ್ಯಾನವನ ಆಗಿಲ್ಲ. ಯಾವುದೇ ಒಂದು ಬೀದರ್ದಲ್ಲಿ ವಾಕಿಂಗ್ ಸ್ಟ್ರೀಟ್ ಅಂತಾರೆ, ಇಲ್ಲೇ ವಾಕಿಂಗ್ ಸ್ಟ್ರೀಟ್ ಇದೆ, ಹಳೆ ಅವಾಗ ಮಾಡಿದೆ, ಇನ್ನೂ ಇದೆ. ಅದಕ್ಕೆ ಉನ್ನತೀಕರಣ ಆಗಲಿ, ಬೀದರ್ ಜನರಿಗೆ ಸಹಾಯಕರ ಪೂರಕವಾಗಿ ಒಳ್ಳೆ ವಾತಾವರಣ ನಿರ್ಮಾಣ ಬೀದರ್ ನಗರದಲ್ಲಿ ಬೀದರ್ 2 ಸಚಿವರು ಮಾಡಿಲ್ಲ. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಚ್ಛಪಡ್ತೀನಿ ಮಾಧ್ಯಮ ಮುಖಾಂತರ. ಈ ಜಿಲ್ಲೆಯಲ್ಲಿ 22 ವರ್ಷ ಆಯ್ತು ಸಾಧನಾ ಸಮಾವೇಶ ಮಾಡ್ಲಿಕ್ಕೆ ತಾವು ಹೊಡ್ತಾ ಇದೀರಿ ಹಾಸ್ಪಿಟಲ್. ಬೀದರ್ ನಗರದಲ್ಲಿ 2 ಸಚಿವರು ಒಂದಿನ ಆದರೂ ಯಾವ್ದಾರ ಓಣಿಗೆ ಹೋಗಿ ಬೀದರ್ ನಗರ ಸಂಚಾರ ಮಾಡಿದ್ರೆ ನಾನು ಕೇಳಕ್ಕೆ ಇಚ್ಛಪಡ್ತೀನಿ ತಮ್ಮ ಮೂಲಕ. ಯಾವ್ದಾರ ಒಂದು ಓಣಿಗೆ ಹೋಗಿ, ಯಾವ್ದಾರ ಒಂದು ಬಡಾವಣೆಗೆ ಹೋಗಿ ಈ 2 ವರ್ಷದಲ್ಲಿ 2 ಓಡಾಡಿ ಬೀದರ್ ಎಲ್ಲರಿಗೆ ಕರ್ಕೊಂಡು ಹೋಗಿ ಯಾವ ತರ ಆಗಿದೆ, ನಿಮ್ಮ ಮಾಧ್ಯಮ ಮಿತ್ರರಿಗೆ ಕರ್ಕೊಂಡು ಹೋಗಿದಾರ, ಜನರಿಗೆ ಕರ್ಕೊಂಡು ಹೋಗಿದ್ದಾರೆ. ಯಾವ್ದು ಓಣಿಗೆ ಹೋಗಿ ಓಣಿಯಲ್ಲಿ ಏನ್ ನಡೀತಾ ಇದೆ, ಓಣಿಗಳ ಸಮಸ್ಯೆ ಏನಿದೆ. ಇಬ್ಬಿಬ್ಬರು ಮಂತ್ರಿ KKRD ಕೋಟಿಗಟ್ಟಲೆ ಹಣ ಬರ್ತಾ ಇದೆ. ಅದ್ರಲ್ಲಿ ಬೀದರ್ದಲ್ಲಿ ಏನ್ ಮಾಡಿದ್ದಾರೆ? ಇನ್ನೂ ಎಲ್ಲ ಹೊಸ ಬಡಾವಣೆಗಳಲ್ಲಿ ಹಳ ಬಡಾವಣೆಗಳಿತ್ತ ಹೋಗಿ ನೋಡ್ಬೋದು. ಇನ್ನೂ ತನ ಹೊಲಸು ನಾರು ನರುಗ್ತಾ ಇದೆ. ಈ 2 ವರ್ಷದಲ್ಲಿ ಒಂದು ಓಣಿಗೆ ಕೂಡ 2 ಸಚಿವರು ಹೋಗಿ ನೋಡಿಲ್ಲ. ಸಿಟಿ ರೌಂಡ್, ಬೆಂಗಳೂರಲ್ಲಿ ಸಿಟಿ ರೌಂಡ್ ಅಂತಾರೆ ಉಪಮುಖ್ಯಮಂತ್ರಿಗಳು. ನಮ್ಮ ಜಿಲ್ಲೆಯಲ್ಲಿ ನಮ್ಮ 2 ಮಂತ್ರಿಗಳು ಬೀದರ್ ರೌಂಡ್ ಮಾಡಿಲ್ಲ ಎಲ್ಲೂ ಕೂಡ. ಬ್ರ್ಯಾಂಡ್ ಬೀದರ್ ಮಾಡ್ತಾರಂತೆ ಎಲ್ಲರೂ ಅಪೇಕ್ಷಿತ ಇತ್ತು. 2 ಮಂತ್ರಿ ಬೀದರ್ ಸಿಕ್ಕಿದ್ದಾರೆ, ಏನಾದ್ರ ಜನರು ಉದ್ಧಾರ ಮಾಡ್ತಾರೆ, ಬೀದರ್ ನಗರಕ್ಕೊಂದು ಇನ್ನಿಷ್ಟು ಒಳ್ಳೆ ದಿನ ಬರ್ತಾವಂತಂದು. ಅದು ಕೂಡ ಅದರಲ್ಲಿ ವಿಫಲ ಆಗಿದೆ. ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಕೂಡ ಸಾಕಷ್ಟು ಎಲ್ಲಿ ಸಿಕ್ಕಿತ್ತಲ್ಲಿ ಬೀದರ್ದಲ್ಲಿ ಕೇಬಲ್ಗಳು ರೈತರ ನಾಗನಕೆರೆದಲ್ಲಿ ನಮ್ಮ ರಾಮರೆಡ್ಡಿ ದಳಪತಿ ಅಂತ 5 ತಿಂಗಳ ಕಡೆ ಅವ್ರದ್ದು ಉದಾಹರಣೆಗಾಗಿ ಹೇಳ್ತಾ ಇದ್ದೀನಿ. 4-5 ತಿಂಗಳ ಕಡೆ ಅವ್ರು ಹೊಲದಾಗಿದ್ದಂತ ಕೇಬಲ್ ಕಳ್ಕೊಂಡು ಹೋದ್ರು. ಮತ್ತೆ ಕೂಡ ಮೊನ್ನೆ ಸೇಮ್ ಮತ್ತೆ ಹೊಸದಾಕಿದ್ರೆ ಮತ್ತೆ ಕಳ್ಕೊಂಡು ಹೋಗಿದ್ದಾರೆ. ನಾನು ಕೂಡ ಇಂಟಿಮೇಷನ್ ಮಾಡೀನಿ. ಕೇಬಲ್ ಕಳ್ಳರು ಕೂಡ ಸಾಕಷ್ಟು ಆಗಿದ್ದಾರೆ, ಸಾಕಷ್ಟು ದರೋಡೆ ನಡೀತಾ ಇದೆ. ಅದಕ್ಕೆ ಇತಿಶ್ರೀ ಆಡಬೇಕು ಸರ್. ಜಲ್ದಿ ಬೇಗನೆ ಅಪರಾಧಿಗಳಿಗೆ ಹಿಡಿದು ಒಳಗೆ ಹಾಕರೆ ಕಾನೂನು ಸುವ್ಯವಸ್ಥೆ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಈಕೋ ಫ್ರೆಂಡ್ಲಿ ಆಗುತ್ತೆ. ಜನರು ಭಯಭೀತಾಗಿ ಬೀದರ್ದಲ್ಲಿ, ರಾಜ್ಯದಲ್ಲಿ ಜನರು ಇರ್ತಾ ಇದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಚ್ಛಪಡ್ತೀನಿ. ಯಾಕಂದ್ರೆ 2 ವರ್ಷದಲ್ಲಿ ರಾಜ್ಯದಲ್ಲಿ 2000 ಸಮೀಪ 2000 ಹತ್ಯೆ ಆಗಿದೆ ಅಂತ ಉದಾಹರಣೆಗಳಿದೆ. ಅದರಲ್ಲಿ 300
ದರೋಡೆ ಆಗಿದೆ ಅಂತ ಉದಾಹರಣೆಗಳಿದೆ. ಇವೆಲ್ಲ ಕಡಿಮೆ ಆದ್ರೆ ಕಾನೂನು ಸುವ್ಯವಸ್ಥೆ ಟೈಟ್ ಇರಬೇಕು. ಯಾವುದೇ ಇರಲಿ, ಯಾವ ಸಮಾಜದವ್ರು ಇರಲಿ, ಬಟ್ ಯಾರು ಅಪರಾಧಿ ಇದ್ದವ್ರು ಅಪರಾಧಿನೇ, ಅಪರಾಧಿಗಳಿಗೆ ಮಟ್ಟ ಹಾಕೋ ಕೆಲಸ ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಹೇಳಕ್ ಇಚ್ಛಪಡ್ತೀನಿ. ಮೊನ್ನೆ ರಾಜ್ಯದ ಮುಖ್ಯಮಂತ್ರಿಯನ್ನು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಇಬ್ಬರಿಬ್ಬರು ಸಚಿವರು ತಂದು ಸಮಾವೇಶ ಮಾಡಿದ್ರು. 2025 ಕೋಟಿ ಅಂದ್ರು, ತಂದು ಮಾಡಿದ್ರು. ಎಲ್ಲ ಹಳೆ ಕೆಲಸ. ನಮ್ಮ ಅವಾಗ ಉಸ್ತುವಾರಿ ಸಚಿವರು ಮೊದಲು 2 ವರ್ಷ ಮಂತ್ರಿ ಇದ್ದರು, ಅವಾಗೇ ಅಡಿಗಲ್ ಹಾಕಿದ್ರು ಜಿಲ್ಲಾ ಸಂಕೀರ್ಣಕ್ಕೆ. ಅದು ಹಾಕಿ ಮತ್ತೆ 2025 ಬಂದಿದೆ. ಅವಾಗ 100 ಕೋಟಿ ಇತ್ತು, ಈಗ 50 ಕೋಟಿಗೆ ಬಂದಿದೆ. ರಾಜ್ಯ ಸರ್ಕಾರದಲ್ಲಿ ದುಡ್ಡು ಇಲ್ವಾ? ಈಗ ಎಸ್ಟಿಮೇಟ್ ರೇಟ್ ಎಷ್ಟು ಕಾಸ್ಟ್ಲಿ ಆಗುತ್ತೆ, ಸಿಮೆಂಟ್ ರೇಟು, ಸ್ಟೀಲ್ ರೇಟು. ಅವಾಗ 100 ಕೋಟಿ 50 ಕೋಟಿಯಲ್ಲಿ ಹೆಂಗ್ ಜಿಲ್ಲಾ ಸಂಕೀರ್ಣ ಕಂಪ್ಲೀಟ್ ಆಗುತ್ತೆ? ಸುಸಜ್ಜಿತವಾಗಿ ಎಲ್ಲ ಆಫೀಸ್ಗಳಲ್ಲಿ ಹೆಂಗ್ ಶಿಫ್ಟ್ ಆಗುತ್ತೆ? ನಾನು ಕೇಳಕ್ ಇಚ್ಛೆ ಪಡ್ತೀನಿ ತಮ್ಮ ಮುಖಾಂತರ. 50 ಕೋಟಿ 100 ಕೋಟಿ 50 ಕೋಟಿ ಆಗ್ತದೆ. ಅದು ರಾಜ್ಯದಲ್ಲಿ ಸರ್ಕಾರ ಇಲ್ವಾ? ಖಜಾನೆಯಲ್ಲಿ ದಿವಾಳಿ ತೆಗಿದೆ ಸರ್ಕಾರ. ಅದಕ್ಕೆ ಇವನ್ನೆಲ್ಲ, ಅದು ಕೂಡ ಈಗ 2 ತಿಂಗಳಾಯ್ತು ಅವ್ರು ಬಂದು, ಇನ್ನೂ ಕೂಡ ಅದ್ರ ವರ್ಕ್ ಶುರು ಆಗಿಲ್ಲ. ಟೆಂಡರ್ ಪರಿಸ್ಥಿತಿ ಏನು ಇನ್ನೂ ನಮ್ಗೆ ಗೊತ್ತಿಲ್ಲ. ಯಾರಿದ ಜಿಲ್ಲೆ ಜನತೆಗೆ, ನಮಗೆ ಚುನಾಯಿತ ಪ್ರತಿನಿಧಿಗೆ ಗೊತ್ತಿಲ್ಲ. ಇವತ್ತು ಕೂಡ ಮಾನ್ಯ ಮಂತ್ರಿಜಿಯವರ ಏನು ಮ್ಯಾಕ್ರೋ ಇದು KKD ಬಲ್ಲಿ ಏನೋ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ನಮ್ಮ ಮಾಧ್ಯಮ ಮಿತ್ರರಲ್ಲಿ ಹೋಗಿದ್ರಂತ. ಆ ಒಂದು ಕೂಡ ನಮ್ಮ ಯಾರು ಜಿಲ್ಲೆ, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ನಮಗೂ ಕೂಡ ಯಾರಿಗೂ ಇನ್ವೈಟ್ ಮಾಡಿಲ್ಲ, ಅಲ್ಲಿ ಕರೆದಿಲ್ಲ. ಯಾಕೆ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ವೆಹಿಕಲ್ ಕೊಡ್ತಾರೆ, ಸಂತೋಷ ವಿಷಯ. ಯಾಕಂದ್ರೆ ಬೇಗ ಹೋಗ್ಬೇಕು ಗಾಡಿ, ಜನ ಎಲ್ಲೇ ಯಾರ ಕಳ್ಳು ರಾತ್ರಿ ಬರ್ತಾರೋ ಹಿಡ್ಲಿಕ್ಕೆ ಈಸಿ ಆಗ್ತದ, ಸಂತೋಷ. ನಾವು ಕೂಡ ಇಬ್ಬರು ಶಾಸಕರು ನಮ್ಮ ವಿಧಾನಸಭೆಯಲ್ಲಿ ಬರುವ ಪೊಲೀಸ್ ಸ್ಟೇಷನ್ಗಳಿಗೆ ನಾವು ಕೊಡ್ತಾ ಇದ್ದೀವಿ ಹೊಸ ವೆಹಿಕಲ್ಗಳು ಈ ಒಂದು ಬಜೆಟ್ ಅಲ್ಲಿ. ಬಟ್ ಈ ಜಿಲ್ಲೆಯಲ್ಲಿ ಕೊಡೋದಿಗೆ ನಮ್ಮ ಯಾರನ್ನು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ನಾವು ಯಾರಿಗೂ ಪ್ರೋಟೋಕಾಲ್ ಕರೆದಿಲ್ಲ. ಯಾಕಂದ್ರೆ ಕರೆದ್ರೆ ನಾವು ನಿಮ್ಮ ಮುಖ ನೀವು ಅಲ್ಲಿ ಹೋಗಿರೋ ಅಂದ ತಕ್ಷಣ ನಮ್ಗೆ ಗೊತ್ತಾಯ್ತಿಲ್ಲ, ಅದನ್ನು ಗೊತ್ತಾಗ್ತಿಲ್ಲ. ಅಂದ್ರೆ ಈ ತರ ಜಿಲ್ಲೆಯಲ್ಲಿ ಈ ತರ ಆಗ್ಬಾರ್ದು. ಕಾನೂನು ಸುವ್ಯವಸ್ಥೆ ಇನ್ನಿಷ್ಟು ಬಿಗಿ ಆಗಬೇಕು. ಜಿಲ್ಲೆಯ ಜನತೆ, ರಾಜ್ಯದ ಜನತೆ ಆರಾಮಾಗಿ ಮನೆಗೆ ಸಂಜೆಗೆ ಬಂದು ಸುರಕ್ಷಿತವಾಗಿ ಬರುವಂತ ಕೆಲಸ ಇದು ರಾಜ್ಯದ ಮುಖ್ಯಮಂತ್ರಿಯವರ ಹೊಣೆಗಾರಿಕೆ ಇರ್ತದೆ. ಮತ್ತಿನ ಕರೆಂಟಿಂದ ನೋಡಿದೆ, ನಿನ್ನೆ ನೋಡಿದೆ, ಇವತ್ತು ಮಾಧ್ಯಮದಲ್ಲಿ ನೋಡಿದೆ, ಜಿಲ್ಲಾ ಉಸ್ತುವಾರಿ ಸಚಿವರಲ್ಲೇ ಸರ್ಕಾರಿ ಆಸ್ಪತ್ರೆಗೆ ಕರೆಂಟ್ ಶಾಕ್. ಅವರ ಕ್ಷೇತ್ರದಲ್ಲಿ ನವಜಾತಿ ಶಿಶುಗಳು ಮತ್ತೆ ಬಾಣಂತಿಯರ ಚೇಂಬರಲ್ಲಿ ಸಾಕಷ್ಟು ರಾತ್ರಿ ತೊಂದರೆ ಆಗಿದೆ ಅಂತ ತಮ್ಮ ಮಾಧ್ಯಮದಲ್ಲೇ ಈಗ ಪ್ರಕಟ ಆಗಿ, ಅದು ನೋಡಿ ನಾನು ಚಕಿತ ಆದೆ. ಎಲ್ಲ ಕಡೆ ಜನರೇಟರ್, ಎಲ್ಲ ಆಸ್ಪತ್ರೆ ಜನರೇಟರ್ ಪ್ರೊವೈಡ್ ಮಾಡಬೇಕು. ಎಲ್ಲಿ ಜನರೇಟರ್ ಇದೆ ಅಲ್ಲಿ ಜನರೇಟರ್ ಇಲ್ಲ ಅಂದ್ರೆ ಡೀಸೆಲ್ ಹಾಕಬೇಕು. ದಿನನಿತ್ಯ ವ್ಯವಸ್ಥೆ ನೋಡುವಂತ ಕೆಲಸ DHO THO ಕೆಲಸ ಇದೆ. ಅವ್ರೇನ್ ಮಾಡ್ತಾ ಇದ್ದಾರೆ? ಯಾಕಂದ್ರೆ ಒಂದು ಡೆಲಿವರಿ ಕೇಸಲ್ಲಿ ಸ್ವಲ್ಪ ಅನಾಹುತ ಆದರೆ ತಾಯಿ ಮಗು ಮರಣ ಹೊಂತಾರೆ, ಮತ್ತೆ ನವಜಾತ ಶಿಶು ಹತ್ಯೆ ಆಗುತ್ತೆ, ಬಾಣಂತಿಯರ ಸಾವಾಗುತ್ತೆ. ಇದ್ರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನ ಹರಿಸಬೇಕಲ್ಲ. ಅದಕ್ಕೆ ಇದ್ರ ಬಗ್ಗೆ ಎಲ್ಲಿ ಆಲ್ಟರ್ನೇಟ್ ಎಲೆಕ್ಟ್ರಿಸಿಟಿ ಇರಲ್ಲ, ಆಲ್ಟರ್ನೇಟ್ ಎಲೆಕ್ಟ್ರಿಸಿಟಿ ವ್ಯವಸ್ಥೆ ಸಚಿವರು KKD ಅನುದಾನ ಸಾಕಷ್ಟು ಬರ್ತದೆ. ನಮಗ್ ಕಡಿಮೆ ಇದೆ. ನನ್ನ ವಿಧಾನಸಭಾ ಕ್ಷೇತ್ರ 28 ಕೋಟಿನೇ ಇದೆ, ಬೇರೆ ಬೇರೆ ತಾಲೂಕಾಗ ಜಾಸ್ತಿ ಇದೆ. ಅವ್ರದೇ ಒಂದು 167 ಕೋಟಿ ಮತ್ತೆ 65 ಕೋಟಿ ಅವ್ರ ಕ್ಷೇತ್ರಕ್ಕೆ ಬರ್ತದೆ. ಇವ್ರ ಕ್ಷೇತ್ರ ಜಾಸ್ತಿ. ಯಾಕಂದ್ರೆ ನಂಜುಂಡಪ್ಪ ವರದಿಯಲ್ಲಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲ ಅವ್ರ ವರದಿ 2006 ಕೊಟ್ಟಿದ್ದಕ್ಕೆ ನಮ್ಮ ಕ್ಷೇತ್ರಕ್ಕೆ ಕನ್ಯೆ ಆಗಿದೆ. ನಾನು ಗೋವಿಂದರಾಜು ಕಮಿಟಿ ಕೂಡ ನಾವು ನೇಮಕ ಮಾಡಿದ್ವಿ. ಅದ್ರ ಪ್ರಕಾರ ವರದಿ ಕೊಟ್ಟ ಮೇಲೆ ಮತ್ತೆ ಜಾಸ್ತಿ ಬರ್ಬೋದೇನಂತ ನಿರೀಕ್ಷೆಯಲ್ಲಿ ನಮ್ಮ ಕ್ಷೇತ್ರದ ಜಿಲ್ಲೆ ಜನತೆ ಇದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಓವರಾಲ್ ಆಗಿ ಸಾಧನಾ ಸಮಾವೇಶ ಮಾಡೋದು ಸಮಂಜಸ ಇಲ್ಲ. ರಾಜ್ಯ ಜನತೆ ರಾಜ್ಯದ ರೇಟಿನ ಬರ ಏನು ಎಳೆದಿದ್ದಾರೆ ಎಲ್ಲರ ಮೇಲೆ, ಕಡು ಬಡವರಿಗೆ, ದೀನ್ ದಲಿತರಿಗೆ, ಸಾಮಾನ್ಯ ಜನರಿಗೆ, ಎಲ್ಲರಿಗೆ ಅದು ಆ ಒಂದು ಜನರು ತೊಂದರೆದಾಗಿದ್ದಾಗ ಇವ್ರು ಯಾರು ಸಮಾವೇಶ ಮಾಡ್ತಾ ಇದ್ದಾರೆ, ಯಾರು ಖುಷಿಗಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ರಾಜ್ಯದ ಮುಖ್ಯಮಂತ್ರಿಗೆ ಅವ್ರ ಸಹೋದ್ಯೋಗಿ ನಾನು ಕೇಳಕ್ ಇಚ್ಛೆ ಪಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ.